ವೈಲ್ಡ್ ಟೈಗರ್ ಸಫಾರಿ ಈಗಾಗಲೇ ಒಂದು ಗ್ಲಿಮ್ಸ್ ಮೂಲಕ ಎಲ್ಲೆಡೆ ಸಂಚಲನವನ್ನು ಕ್ರಿಯೇಟ್ ಮಾಡಾಗಿದೆ. ಸೊ ಈ ಒಂದು ಸಿನಿಮಾದಲ್ಲಿ ಆ ಲುಕ್ ಮೂಲಕ ಎಲ್ಲರನ್ನ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಟ್ಟಿರುವಂಥ ಆ ನಟ ಯಾರು ಅನ್ನುವಂಥ ಪ್ರಶ್ನೆ ನಿಮಗೆ ಕಾಡ್ತಾ ಇರ್ಬೋದು. ಅವ್ರು ನಮ್ಮ ಜೊತೆಗಿದ್ದಾರೆ. ಸೊ ನೀವೇ ಹೇಳಿ, ನಿಮ್ಮನ್ನು ನೀವೇ ಇಂಟ್ರೊಡ್ಯೂಸ್ ಮಾಡಿ. ಇಲ್ಲ, ನನ್ನ ಹೆಸರು ಶಿಥಿಲ್ ಪೂಜಾರಿ ಅಂತ. ಸೊ ಮೂಲತಃ ಮಂಗಳೂರಿನವ. ಈಗ ವೈಲ್ಡ್ ಟೈಗರ್ ಸಫಾರಿಯಲ್ಲಿ ನಾಯಕ ನಟನಾಗಿ ಮಾಡ್ತಿದ್ದೇನೆ. ಇದು ನನ್ನ 2ನೇ ಸಿನಿಮಾ. ನಾಯಕ ನಟನಾಗಿ ನನ್ನ ಮೊದಲನೇ ಸಿನಿಮಾ. ಆ್ಯಂಡ್ ಕರಾವಳಿ ಬಂದುಬಿಟ್ಟು ನನ್ನ ಮೊದಲ ಆ್ಯಕ್ಟಿಂಗ್ ಸಿನಿಮಾ. ವೈಲ್ಡಲ್ಲಿ ಮೈಲ್ಡ್ ಆಗಿದ್ದೀರಾ ಹೇಗೆ? ಇಲ್ಲ, ಜನಗಳು ಕೊಟ್ಟ ಈ ಸಾಥ್ ಇರ್ಬೋದು, ಈ ವ್ಯೂಸ್ ಸಪೋರ್ಟಿಗೆಲ್ಲ ಎಸ್ ಅಫ್ಕೋರ್ಸ್. ಯಾಕಂದರೆ ಯಂಗ್ ಟೀಮಿಗೆ ಈ ಥರ ಒಂದು ಸಪೋರ್ಟ್ ಸಿಗ್ಗ ನಿಮಗೆ ಎಷ್ಟು ಖುಷಿ ಆಗುತ್ತೆ. ಮೈಲ್ಡಲ್ಲಿಲ್ಲ, ಬಟ್ ಆ ಒಂದು ಗುಂಗು ಇನ್ನೂ ಇದೆ. ಈಗೊಂದು ಗ್ಲಿಮ್ಸ್ ಬಿಟ್ಟಿದ್ದೀರಾ, ಅದರಲ್ಲಿ ಒಂದು ಬರುತ್ತೆ 3 ಜನ ಮಾತ್ರ ನೆನಪಲ್ಲಿ ಇರ್ತಾರೆ ಅಂತ. ಒಂದು ಯುದ್ಧಕ್ಕೆ ರೆಡಿ ಆಗಿರೋರು, ಯುದ್ಧ ಮಾಡುವವರು, ಯುದ್ಧ ಮುಗಿಸೋರು ಅಂತ. ಇದರಲ್ಲಿ ಯಾವ ಕೆಟಗರಿ ನೀವು ಟೀಸರ್ ನೋಡಿದ್ರೆ ನಿಮಗೆ ಹೇಗೆ ಅನ್ನಿಸ್ತು? ನನಗೆ ನೀವು ಹೇಳಬೇಕು, ನಾನು ನೋಡಿದೆ. ಇಲ್ಲ, ಟೀಸರಲ್ಲಿ ಎಂಡ್ ಮಾಡೋರು ಅಂತ ಕೊಟ್ಟಿದ್ದಾರೆ. ಸೊ ಅದೇ ನಾನು ಹೇಳಬೇಕಾದ್ರೆ, ಈಗ ಯುದ್ಧ ಸ್ಟಾರ್ಟ್ ಮಾಡೋನು ಒಬ್ಬ ಇದ್ದೇ ಇರ್ತಾನೆ ಯಾವತ್ತಿದ್ರು. ಸೊ ಅದನ್ನು ನೇತೃತ್ವ ಮಾಡೋ, ಮುನ್ನಡೆಸುವ, ಹೇಗೆ ಮಾಡಬೇಕು ಯುದ್ಧ, ಈ ಥರ ಮಾಡಿದ್ರೆ ಗೆಲ್ಲಬೇಕು ಅನ್ನೋದು. ಬಟ್ ನಾವು ಯುದ್ಧನ ಎಷ್ಟು ಬೇಗ ಮುಗಿಸ್ಬೇಕು ಅನ್ನಿಸ್ತಿದ್ದೀನಿ. ಅಂದರೆ ಯುದ್ಧನ ಎಷ್ಟು ಮುಗಿಸ್ಬಿದ್ರೆ ಅದೇ ಹೇಳ್ತಾರಲ್ಲ, ಹೆಸರು ಹೇಳ್ದಾಗೆ, ನಾನು ಸಾಮಾನ್ಯವಾಗಿ ಯುದ್ಧ ತಪ್ಪಿಸ್ಲಿಕ್ಕೆ ನೋಡ್ತೀನಿ, ಇಲ್ಲಾಂದರೆ ಗೆಲ್ತೀನಿ. ನಾವು ಅಷ್ಟೇ, ಇಲ್ಲಿ ಸಾಮಾನ್ಯವಾಗಿ ಯುದ್ಧನ ನಿಲ್ಲಿಸಲಿಕ್ಕೆ ಟ್ರೈ ಮಾಡ್ತೀನಿ, ಆಗಲಿಲ್ಲ ಅಂದರೆ ಮುಗಿಸೇ ಬಿಡೋದು. ಸೊ ಈ ಯುದ್ಧದಲ್ಲಿ ನಾವು ಮುಗಿಸೋಕ್ಕಿಂತ ಜನರು ಇದರಲ್ಲಿ ಎಷ್ಟು ಬೆಳೆಸ್ತಾರೆ ಅನ್ನೋದೇ ದೊಡ್ಡ ಇಂಪಾರ್ಟೆಂಟ್. ಈ ಯುದ್ಧದಲ್ಲಿ ಯಾರನ್ನ ಮುಗಿಸ್ತೀರಾ? ಎಷ್ಟು ಟೈಮ್ ತಗೊಳ್ಳುತ್ತೆ? ಈಗ ಫಸ್ಟ್ ಶೂಟಿಂಗ್ ಮುಗಿಸ್ಬೇಕಷ್ಟೇ. ಸೊ ಶೂಟಿಂಗ್ ಈಗ ಆಲ್ರೆಡಿ 90% ಆಗಿದೆ. ಒಂದು ಸಾಂಗ್ ಆ್ಯಂಡ್ ಒಂದು ಪ್ಯಾಚ್ ವರ್ಕ್ ಎಲ್ಲ ಇದೆ. 2026ಗೆ ನಾವು ಬರ್ತೀವಿ. ಓಕೆ. ಈ ವೈಲ್ಡ್ ಟೈಗರ್ ಸಫಾರಿ ಅಂದರೆ ನಮಗೆ ನೆನಪಾಗೋದು ಸಫಾರಿ, ಟೈಗರು ಅಥವಾ ಈ ಫಾರೆಸ್ಟ್ ಎಲ್ಲ ನೆನಪಾಗುತ್ತೆ. ಈ ಥರ ಏನಾದರೂ ಸೀನರೀಸ್ ಇದೆಯಾ? ಸೊ ನಿಮಗೆ ಟೈಟಲ್ ನೀವು ನೋಡಿ, ವೈಲ್ಡ್ ಟೈಗರ್ ಸಫಾರಿ. ನೀವು ಹೇಳಿದಾಗೆ ಸಫಾರಿ ಅನ್ನೋದೊಂಥರ ಹಂಟಿಂಗ್ ಪ್ಲೇಸ್ ಮಾಡುವಂಥದ್ದು. ಸೊ ಇಲ್ಲಿ ಏನಂದರೆ, ಇಲ್ಲಿ ಎಲ್ಲ ಈ ಒಂದು ವೈಲ್ಡ್ ಟೈಗರ್ ಸಫಾರಿಲಿ ಎಲ್ಲ ಒಂದು ಟೈಗರ್ಗಳೇ ಇರುವಂಥದ್ದು, ಅಂದರೆ ಒಂದು ದೊಡ್ಡ ದೊಡ್ಡ ಪ್ರಾಣಿಗಳಿರುವಂಥದ್ದು. ಇಲ್ಲಿ ಒಂದು ಟೈಗರ್ ಬಂದು ತುಂಬ ವೈಲ್ಡ್ ಆಗಿರುತ್ತೆ. ಈ ವೈಲ್ಡ್ ಟೈಗರ್ ಎಷ್ಟು ಜನನ ಹಂಟ್ ಮಾಡುತ್ತೆ, ಏನೆಲ್ಲ ಮಾಡುತ್ತೆ ಅಲ್ಲಿ ಅನ್ನೋದೇ ಕತೆ. ಓಕೆ. ಸೊ ಈ ಒಂದು ಗ್ಲಿಮ್ಸ್ ನೋಡಿದಾಗ ನಮಗೆ ಬಾಲಿವುಡ್ ಸಿನಿಮಾದ ಒಂದಿಷ್ಟು ಗ್ಲಿಮ್ಸ್ಗಳು ನೆನಪಾಗುತ್ತೆ. ಸೊ ಆ ಥರನೇ ಎಲ್ಲ ಶೂಟಿಂಗ್ ಮಾಡೋಕ್ಕೆ ಹೊರಟಿದ್ದೀರಾ ಹೇಗೆ ಅಂತ? ಇದು ಬಂದುಬಿಟ್ಟು ಆ್ಯಕ್ಚುಲಿ ಹಿಂದಿ ಕನ್ನಡ ಟೀಸರ್ ಎರಡರಲ್ಲೂ ಬಿಟ್ಟಿದೆ ಈಗ, ಆ್ಯಂಡ್ ಒಳ್ಳೆ ಸಪೋರ್ಟು ಸಿಕ್ಕಿದೆ. ಆ್ಯಂಡ್ ಇದು ಬಂದುಬಿಟ್ಟು ಕನ್ನಡದ ಸಿನಿಮಾ, ಬಿಕಾಸ್ ದ ಕಂಟೆಂಟ್ ಮಂಗಳೂರು ಕಡೆ ಅಂಥದ್ದು. ಸೊ ಹುಲಿ ಕುಣಿತ ಅನ್ನೋದು ಮಂಗಳೂರಲ್ಲಿ ಒಂದು ತುಂಬ ಸಂಸ್ಕೃತಿ, ದೊಡ್ಡ ಸಂಸ್ಕೃತಿ ಆ್ಯಂಡ್ ಎಮೋಷ್ನಲ್ ಫಾರ್ ಎವ್ರಿ ಮ್ಯಾಂಗ್ಳೂರಿಯನ್ಸ್. ಸೊ ಆ ಒಂದು ಕಥೆನ ಮೇನ್ ಬೇಸ್ಡ್ ಆಗಿಟ್ಕೊಂಡು ಅದಕ್ಕೊಂದು ಕಮರ್ಷಿಯಲ್ ಟಚ್ ಕೊಟ್ಟು ಲವ್ ಮತ್ತು ಒಂದು ಎಮೋಷ್ನಲ್ ಇರುವಂಥ ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾ ಇದು. ಸೊ ಇಲ್ಲಿ ಯಾಕಂದರೆ ಈ ಮಂಗಳೂರು ಮೂಲತಃ ಅವರು ಬಾಂಬೆಲಿ ಸೆಟಲ್ ಇದ್ದಾರೆ, ಎಲ್ಲ ಸೆಟಲ್, ನಮ್ಮ ಕರ್ನಾಟಕ ಜನ ಎಲ್ಲ ಒಂದು ಭಾಗದಲ್ಲಿ ಸೆಟಲ್ ಇದ್ದಾರೆ. ಸೊ ಅವರಿಗೆ ತಲುಪಿಸುವಂಥ ಇದರಲ್ಲಿ ಆ ಸಿನಿಮಾಕ್ಕೆ ಏನೆಲ್ಲ ಬೇಕು, ಆ ಒಂದು ಕ್ವಾಲಿಟಿ ಇರ್ಬೋದು, ರೀಚ್ ಮಾಡುವಂಥದ್ದು ಇರ್ಬೋದು, ಆ ಒಂದು ರಿಚ್ನೆಸ್ ಇರ್ಬೋದು, ಮೇಕಿಂಗ್ ಇರ್ಬೋದು. ಸೊ ಅದು ನಾವು ತಲುಪಿಸ್ಬೇಕಾದ್ರೆ ಇರ್ಬೋದೇನೋ ಒಂದು ಕ್ವಾಲಿಟಿ ನೋಡಿ ಹೇಳಿದರು ಬಾಲಿವುಡ್ ಗಿಲಿಡ್ ಅಂತ. ಸೊ ಐ ಫೀಲ್ ಬಾಲಿವುಡ್ ಸ್ಯಾಂಡಲ್ ಅದಕ್ಕಿಂತ ನಾವು ಯಾರಿಗೂ ಕಮ್ಮಿ ಇಲ್ಲ. ಸ್ಯಾಂಡಲ್ವುಡ್ ನಾವು ಯಾರು ಕಮ್ಮಿ ಇಲ್ಲ. ಹೊರಗಡೆ ಹೋಗಿ ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟಿದ್ದೆ ನಾವು ಕನ್ನಡದವರು. ಸೊ ಈಗಲೂ ರೀಸೆಂಟಾಗಿ ದೊಡ್ಡ ಸಿನಿಮಾನೇ ಕೊಟ್ಟು ಬಂದ್ವಿ. ಸೊ ನಮ್ಮಲ್ಲಿ ಇದು ಇಂಡಿಯನ್ ಸಿನಿಮಾ ಥರನೇ ನಾವು ಮಾಡುವಂಥದ್ದು. ಸೊ ತುಂಬ ಒಳ್ಳೆ ಕ್ವಾಲಿಟಿ ಮಾಡಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಮ್ಯಾಂಗ್ಳೂರ್ ಬೇಸ್ಡ್ ಸಿನಿಮಾ ಅಂದರೆ, ಸೊ ರಾಜಕೀಯ ಏನಾದರೂ ಇದೆಯಾ? ಸ್ವಲ್ಪ ನಂಟೇನಾದರೂ? ಇಲ್ಲ, ರಾಜಕೀಯ ಆ ಥರ ಇಲ್ಲ, ಬಟ್ ರಾಜಕೀಯ ಅನ್ನೋದು ಎಲ್ಲದರಲ್ಲೂ ಇರುತ್ತೆ. ಬಟ್ ಇಲ್ಲ, ಇದು ಬಂದುಬಿಟ್ಟು ನಮ್ಮ ಈ ಹುಲಿವೇಷದ ಬಗ್ಗೆ ಗೊತ್ತಿದ್ದವರು, ಅವರ ಒಂದೊಂದು ತಂಡ ಒಬ್ಬೊಬ್ಬರದ್ದು ಇರ್ತದೆ, ಹೇಗೆ ಇರ್ತದೆ ಅಂಥದ್ದು. ಸೊ ಇಲ್ಲಿ ಕಂಪ್ಲೀಟ್ಲಿ ರಾಜಕೀಯ ಇಲ್ಲ. ಇದು ಬಂದುಬಿಟ್ಟು ನಾನು ಹೇಳಿದ ಹಾಗೆ ಎಮೋಷ್ನಲ್ ಇರುವಂಥ, ಎಮೋಷ್ನಲ್ ಲವ್ ಸ್ಟೋರಿ ಇರುವಂಥ ಸಿನಿಮಾ, ಆ್ಯಂಡ್ ಎಮೋಷ್ನಲಿ ಈ ಗ್ಯಾಂಗ್ಸ್ಟರ್ಸ್ ಇರುವಂಥ ಸಿನಿಮಾ, ಕಂಟೆಂಟ್ ಇರುವಂಥ ಸಿನಿಮಾ. ಇಟ್ಸ್ ಓವರ್ ಆಲ್ ಪ್ಯಾಕೇಜ್. ನಿಮಗೆ ಅದು ಮಾತ್ರ ಇಲ್ಲ, ಫೈಟ್ ಮಾತ್ರ ಇರುತ್ತೆ, ಇಲ್ಲ ಲವ್ ಮಾತ್ರ ಇರುತ್ತೆ, ಇಲ್ಲ ಹುಲಿ ಮಾತ್ರ ಇರುತ್ತೆ, ಇಲ್ಲ ಇಲ್ಲಿ ಮಿಕ್ಸ್ಚರ್ ಆಫ್. ಯಾಕಂದರೆ ನಿಮಗೆ ಗೊತ್ತು, KGF2 ರೈಟರ್ ಚಂದ್ರಮೌಳಿ ಅವರು ಇದನ್ನು ನಿರ್ದೇಶನ ಮಾಡ್ತಿದ್ದಾರೆ. ಸೊ VK ಫಿಲ್ಮ್ಸ್ ಇದನ್ನು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ವಿನೋದ್ ಕುಮಾರ್ ಅಂತ ಪ್ರೊಡ್ಯೂಸರ್ ನೇಮ್ ಬಂದುಬಿಟ್ಟು. ಸೊ ಅವರು ಆ ಒಂದು ಸೆನರಿಯಾದಲ್ಲಿ
ಆ ಒಂದು ನಿಮಗೆ ಚಂದ್ರಮೌಳಿ ಅವರು ತುಂಬ ಸೈಲೆಂಟ್, ಬಟ್ ಅವ್ರ ವರ್ಕ್ ಅಂತ ಮಾತ್ರ ತುಂಬ ಡೆಡಿಕೇಟ್ ಆಗಿರ್ತಾರೆ. ಹುಲಿ ಸ್ಕ್ರಿಪ್ಟ್ ಬಂದಾಗಲೇ, ಯಾಕಂದರೆ ಅಷ್ಟು ಈಸಿಯಾಗಿ ಸುಮ್ಮನೆ ಮಾಡೋಕ್ಕಾಗಲ್ಲ ಹುಲಿ ಕುಣಿತದ ಸ್ಕ್ರಿಪ್ಟ್ ಎಲ್ಲ. ಸೊ ಯಾಕಂದರೆ ಮಂಗಳೂರು ಕಡೆ ತುಂಬ ಎಮೋಷ್ನಲ್ ಇರುವಂಥ ಸ್ಕ್ರಿಪ್ಟ್ ಅದು. ಬಿರುವೇರು ಕುಡ್ಲನ ಬಿರುವೇರು ಕುಡ್ಲ, ಹೌದೌದು. ಇಲ್ಲ ತುಂಬ ಬಿರುವೇರು ಕುಡ್ಲ ಇರ್ಬೋದು, ದೊಡ್ಡ ದೊಡ್ಡ ಇದು ಕಾಲಿಚಂದ್ ದೊಡ್ಡ ಅಲ್ಲಿ ತಂಡ ಎಲ್ಲ ಇದೆ. ಸೊ ಅದಕ್ಕೆ ಇವರು ಡೈರೆಕ್ಟ್ರು ಮಂಗಳೂರಿಗೆ ಹೋಗಿ ತುಂಬ ದಿನ ಮಂಗಳೂರಲ್ಲಿದ್ದು ಅದ್ರ ಬಗ್ಗೆ ಡೀಟೇಲ್ ಎಲ್ಲ ತೊಗೊಂಡು ಅಲ್ಲಿಂದೆಲ್ಲ ಸ್ಕ್ರಿಪ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಸೊ ಈಗಾಗಲೇ ಹೇಳಿದ್ರಿ ನೀವು ಹುಲಿ ವೇಷದ ಒಂದಿಷ್ಟು ಸಂಸ್ಕೃತಿಯನ್ನು ಸಿನಿಮಾದಲ್ಲಿ ಅಳವಡಿಸಲಾಗಿದೆ ಅಂತ. KGF ಡೈಲಾಗ್ ಮಾಸ್ಟರ್ಸು, ಡೈಲಾಗ್ ಏನು ಬರ ಇಲ್ಲ ಅನಿಸುತ್ತೆ. ಹೌದು, ಇಲ್ಲ ಅಲ್ಲ ಈಗಲೇ ಬಿಟ್ಟು ಕೊಡುವ ಹಾಗೆ ಡೈರೆಕ್ಟ್ರ್ ಇಲ್ಲ, ಇಲ್ಲದ ಡೈರೆಕ್ಟರ್ ಕೇಳಿ ಬಿಡ್ಬೋದು. ಮತ್ತಿಲ್ಲ ಫೋನ್ ಮಾಡಿ ಹೇಳಿದ್ರೆ ಸರ್ ಏನು ಸರ್ ನಾವೇನೋ ಅಂದ್ಕೊಂಡಿದ್ವಿ ನೀವು ಹೋಗಿ ಅಲ್ಲಿ ಬಿಟ್ರಲ್ಲ ಅಂತ. ಬಟ್ ಇಲ್ಲ, ಏನು ಆ ಸಿಚುವೇಶನಿಗೆ ತಕ್ಕ ಡೈಲಾಗ್ಸ್ ಬೇಕು ಅದು ಮಾತ್ರ ಇದೆ. ತುಂಬ ಅವ್ರು ಸುಮ್ಮನೆ ಅಲ್ಲಿ ಬರ್ತಿದ್ದಾರೆ, ಇಲ್ಲಿ ಎಲ್ಲದನ್ನು ಎಳೆದು ಬಿಡೋಣ ಅಂತೆಲ್ಲ. ಆ ಸಂದರ್ಭಕ್ಕೆ ಏನು ಬೇಕು ಅದು ಇಲ್ಲಿ ಕೊಟ್ಟಿದ್ದಾರೆ. ಸೊ ಕರಾವಳಿಯಲ್ಲೂ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ ಅನ್ನೋ ಒಂದು ಸುದ್ದಿ ಇದೆ. ಸೊ ನಿಮ್ಮ ಪಾತ್ರ ಏನು ಆ ಸಿನಿಮಾದಲ್ಲಿ? ಅದು ಕೂಡ ಕರಾವಳಿ ಆ ಒಂದು ನೇಚರಿಗೆ ತಕ್ಕಂತೆ ಮಾಡಿರುವಂಥ ಸಿನಿಮಾ. ಅಲ್ಲಿ ಯಾವ ಥರ ಪಾತ್ರ ಅಂತ? ಇಲ್ಲ, ನಾನು ಅಲ್ಲೊಂದು ನೆಗೆಟಿವ್ ಪ್ಲೇ ಮಾಡ್ತಿದ್ದೀನಿ. ಆಲ್ರೆಡಿ 2 ಪೋಸ್ಟರ್ ಬಿಟ್ಟಾಗಿದೆ ನಂದು. ಸೊ ನಿಮಗೆ ಗೊತ್ತಿದೆ, ಆ ಪೋಸ್ಟಲ್ಲಿ ನಾನು ಜಾಕಿ ಥರನೇ ಓಡ್ತಾ ಇದ್ದೀನಿ. ಅಫ್ಕೋರ್ಸ್ ಜಾಕಿ ರೋಲ್ ಮಾಡ್ತಿದ್ದೀನಿ ಒಂದು. ಆ್ಯಂಡ್ ಅದು ಬಂದುಬಿಟ್ಟು ನಮ್ಮ ಗುರುದತ್ ಗಾಣಿಗ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಇಟ್ಸ್ ಅ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್, ಎವ್ರಿ ಒನ್ ನೋಸ್. ಸೊ ಅಲ್ಲೂ ಹಾಗೆ VK ಪ್ರೊಡಕ್ಷನ್ಸ್ ಅವರು ಮಾಡ್ತಿದ್ದಾರೆ. ಸೊ ಅಲ್ಲಿ ಬಂದುಬಿಟ್ಟು ಪ್ರಜ್ವಲ್ ಸರ್ ಇರ್ಬೋದು, ರಾಜ್ ಬಿ ಶೆಟ್ಟಿ ಅವರು ಇರ್ಬೋದು. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ನನಗೆ ತುಂಬ ಒಂದು ಎಕ್ಸ್ಪೀರಿಯನ್ಸ್, ಅದೆಲ್ಲ ಅವರಿಂದ ಕಲಿಯುವಂಥದ್ದು ತುಂಬ ಇತ್ತು. ನೆಗೆಟಿವಿಂದ ಪಾಸಿಟಿವ್ಗೆ ಎಷ್ಟು ಚೇಂಜಸ್? ಇಲ್ಲ, ಈ ಲೈಫಲ್ಲಿ ಎಲ್ಲವೂ ಇರಬೇಕು. ನೆಗೆಟಿವ್ ಬೇಕು, ಪಾಸಿಟಿವ್ ಇರಬೇಕು. ಮನುಷ್ಯ ತುಂಬ ಪಾಸಿಟಿವ್ ಇರಬಾರ್ದು, ಬಂದು ತುಂಬ ನೆಗೆಟಿವ್ ಇರಬಾರ್ದು. ಆ್ಯಂಡ್ ನಿಮಗೆ ಆ ರೋಲ್ ಬಂದುಬಿಟ್ಟು ನೀವು ನೆಗೆಟಿವ್ ಅಂತಲೇ ಹೇಳೋಕ್ಕಾಗಲಿಲ್ಲ. ಇಟ್ಸ್ ಅ ಡ್ರೀಮ್ ರೋಲ್ ಅಂತಾರಲ್ಲ, ಎಲ್ರಿಗೂ ಒಂದು ಇದ್ದೇ ಇರ್ತದೆ, ವಿಲನ್ ರೋಲ್ ಒಂದು ಮಾಡಬೇಕು ಅನ್ನೋದು. ಯಾವಾಗ ನೀವು ಹೀರೋ ಆಗಿ ವಿಲನ್ ಮಾಡ್ತೀರ ಅದೊಂದು ಬೇರೆ ಇದಕ್ಕೆ ಟರ್ನ್ ಆಗ್ತದೆ. ಬಟ್ ವಿಲನ್ ಆಗಿ ನೀವು ಹೀರೋ ಆಗಿ ಎಷ್ಟೆಷ್ಟು ದೊಡ್ಡ ನಟರಿದ್ದಾರೆ ನಮ್ಮಲ್ಲಿ ವಿಲನ್ ಆಗಿ ಹೀರೋ ಆದವರು. ಸೊ ನನಗೆ ಆ ರೋಲ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಗುರು ಸರ್ಗೆ ಅನ್ನಿಸ್ತು ಅದು ನಾನು ಮಾಡಿದ್ರೆ ತುಂಬ ಆ್ಯಪ್ಟ್ ಆಗಿರುತ್ತೆ ಅಂತ ಅನ್ನಿಸ್ತು. ಕೊಟ್ಟರು ನನಗೆ ಚಾನ್ಸ್, ನಾನು ಒಳ್ಳೆ ಮಾಡಿದೆ ಅಂತ ನಾನು ಅಂದ್ಕೊತೀನಿ. ಅದು ಆಲ್ಮೋಸ್ಟ್ ರಿಲೀಸಿಗೆ ರೆಡಿ ಇದೆ 90%. ಈಗ 100% ನಾವು ರೆಡಿ ಇದ್ದೇವೆ ರಿಲೀಸಿಗೆ. ಅವರು ಡೇಟ್ ಅನೌನ್ಸ್ ಮಾಡ್ತಾರೆ. ಕೊನೆಯದಾಗಿ ನೀವು ಮಂಗಳೂರು ಬೇಸ್ಡ್ ಆಗಿದ್ರು ಕೂಡ ನೆಲೆಸಿರೋದು ದುಬೈಲಿ ಅಂತ ತಿಳಿದು ಬಂತು. ಸೊ ಅಲ್ಲಿಂದ ಮತ್ತೆ ಈ ಆ್ಯಕ್ಟಿಂಗ್ ಫೀಲ್ಡಿಗೆ ಒಲವು ಯಾಕೆ? ಇಲ್ಲ, ನನಗೆ ಆ್ಯಕ್ಟಿಂಗ್ ಫೀಲ್ಡ್ ಈಗ ದುಬೈಯಿಂದ ಇಲ್ಲಿಂದ ಅಲ್ಲ, ನನ್ನನ್ನು ಇಲ್ಲಿಂದ ದುಬೈಗೆ ಕರ್ಕೊಂಡು ಹೋದದ್ದು. ಸೊ ದುಬೈ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದದ್ದಲ್ಲ, ದುಬೈಗೆ ಇಲ್ಲಿಂದ ನಮ್ಮ ಮಂಗಳೂರು ದುಬೈಗೆ ಕರ್ಕೊಂಡು ಹೋಗಿದ್ದು, ಕರ್ನಾಟಕ ಕರ್ಕೊಂಡು ಹೋಗಿದ್ದು ಇರ್ಬೋದು. ಸೊ ನಾನು ಬೇಸಿಕಲಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೆ. ಸೊ ನಿಮಗೆ ಗೊತ್ತಿದೆ, ದಿ ವಿಲನ್ ಅನ್ನೋ ಒಂದು ಸಿನಿಮಾ ಸುದೀಪ್ ಸರ್ ಮತ್ತು ಶಿವಣ್ಣ ಅವ್ರದ್ದು ದುಬೈಯಲ್ಲಿ ಆಡಿಯೋ ಲಾಂಚ್ ಆಗಿತ್ತು. ಆವಾಗ ನಾನು ಶಿವಣ್ಣವರಿಗೆ ಬ್ಯಾಕ್ ಡ್ಯಾನ್ಸರ್ ಆಗಿ ಕೆಲಸ ಮಾಡ್ತಿದ್ದೆ. ಹಾಗೆ ಸಣ್ಣದ್ಲಿಂದಲೇ ಈ ಡ್ಯಾನ್ಸ್, ಈ ಕಲ್ಚರ್ ಆ್ಯಕ್ಟಿವಿಟೀಸ್, ಈ ನಾಟಕ ಇದೇ ಮಾಡ್ಕೊಂಡು ಬಂದಿದ್ದವನಿಗೆ ರೆಕಗ್ನೈಸೇಷನ್ ನಿಮ್ಗೆ ಒಳ್ಳೆ ಸಿಗ್ತಾ ಹೋಯಿತು. ಈ ಸಣ್ಣ ಏಜಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ಯಾವಾಗ ಒಬ್ಬ ಬಂದು ನಿಮಗೆ ಏನೋ ಒಂದು ಹೇಳಿದಾಗ ನಿಮಗೆ ಅಲ್ಟಿಮೇಟ್ಲಿ ಅದಲ್ಲಿ ನಿಲ್ಲುತ್ತೆ. ಯಾರೋ ಬಂದು ಚೆನ್ನಾಗಿದೆಯಪ್ಪ, ಹೀರೋ ಥರ ಮಾಡ್ತಿದ್ಯಾ ಅಂದಾಗ ಅದೊಂದು ಖುಷಿ. ಈಗ ನಾನು ಸ್ಪೋರ್ಟ್ಸಲ್ಲಿ ಇದ್ದ ರೀಸನ್, ನಾವಲ್ಲಿ ವಿನ್ ಆಗ್ತಿದ್ದಾಗ ಅವ್ರು ಬಂದು ಹೇಳ್ತೀನಿ, ನೀವೊಂದು ಬೋಲ್ಟ್ ಥರ ಓಡ್ತಿ ಮಾರ, ಇಲ್ಲ ಮಿಲ್ಕಾ ಸಿಂಗ್ ಥರ ಓಡ್ತಿ ಮಾರ ಅಂದಾಗ ನಮಗೊಂದು ಅವರೇ ಒಂದು ತಲೆಯಲ್ಲಿ ಬರ್ತಾರೆ. ಸೊ ನನಗೆ ಹೀರೋ ಅನ್ನೋ ಫೀಲ್ ವೆರಿ ಆನೆಸ್ಟ್, ವೆರಿ ಸಣ್ಣದ್ರಿಂದಲೇ ಇತ್ತು ನನಗೆ. ನಾನು ಹೀರೋ ಅಂದರೆ ಎಲ್ಲರೂ ಕರಿತಿದ್ದಾಗ ಹೀರೋ ಥರ ಇದ್ದೀನಿ, ನೀನು ಈ ಥರ ಇದ್ದೀನಿ, ನೀವು ಸ್ವಲ್ಪ ಜಿಮ್ ಮಾಡಿದ್ರೆ ನೀವು ಸ್ವಲ್ಪ ಅಗಲ ಆಗ್ತೀಯ ಅನ್ನೋದಿತ್ತು. ಸೊ ಆ ಒಂದು ಫೀಲ್ ಅಲ್ಲಿತ್ತು. ಆ್ಯಂಡ್ ಅಲ್ಲಿಂದ ನನಗೆ ಅಂದರೆ ತುಂಬ ಆಡಿಷನ್ಸ್ ನಾನು ಕೊಟ್ಟಿದ್ದೀನಿ. ಒಂದು ಟೈಮ್ ಬರಬೇಕು, ಟೈಮ್ ಬಂದಾಗ ಎಲ್ಲ ಅದು ವೆರಿ ಸೆಕೆಂಡ್ ಮೂವಿ ನನಗೆ ಇಂಥ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿರೋದು ನನಗೆ ದೇವರು ಕೊಟ್ಟದಂತಲೇ ಹೇಳ್ಬೋದು. ಸೊ ಈಗ ನಮ್ಮ ವೈಲ್ಡ್ ಟೈಗರ್ ಸಫಾರಿ ಬಗ್ಗೆ ಮಾತಾಡಬೇಕಾದ್ರೆ ನಿಮಗೆ ಗೊತ್ತು, ಲೀಡಾಗಿ ನಾನು ಮಾಡ್ತಿದ್ದೇನೆ. ನೀವೀಗ ಹೇಳಿದ್ರಿ ನೀವು ಸ್ವಲ್ಪ ಬಾಲಿವುಡ್ ಸ್ಟೈಲಲ್ಲಿ ಹೋಗ್ತಿದ್ದೇನೆ. ಅಫ್ಕೋರ್ಸ್ ಇಲ್ಲ, ಯಾಕಂದರೆ ಬಾಲಿವುಡ್ಡಲ್ಲಿ ತುಂಬ ಆ್ಯಕ್ಟರ್ಸ್ನವರು ಇದರಲ್ಲಿ ರೋಲ್ ಪ್ಲೇ ಮಾಡಿದ್ದಾರೆ. ಡ್ಯಾನ್ಸಿಗೆ ಇನ್ಸ್ಪಿರೇಷನ್ ಆಗಿರುವಂಥ ಧರ್ಮೇಶ್ ಸರ್ ಇರ್ಬೋದು, ಸುಶಾಂತ್ ಸರ್ ಇರ್ಬೋದು, ಆ್ಯಂಡ್ ನಮ್ಮ ಕನ್ನಡದ ಫೇಮಸ್ ಆ್ಯಕ್ಟ್ರೆಸ್ ನಿಮಿಕಾ ರತ್ನಾಕರ್, ಶೆಕಿಟ್ ಪುಷ್ಪವತಿ ಇರ್ಬೋದು. ಸೊ ಇವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡೋದು ಇಟ್ಸ್ ಒಂದು ನಮಗೆ ಒಂದು ಹೆಮ್ಮೆಯ ವಿಷಯ. ಆ್ಯಂಡ್ ನಮ್ಮ ಈ ಟೀಮಿಗೆ, ಈ ಯಂಗ್ ಟೀಮಿಗೆ, ಏನೋ ಒಂದು ಅಗ್ರೆಸಿವ್ ಆಗಿ ಹೋಗ್ತಿರೋ ಟೀಮಿಗೆ ರೆಮೋ ಸರ್ ಇಸ್ ಅ ಡ್ಯಾನ್ಸ್ ಲೆಜೆಂಡ್, ನಿಮಗೆ ಗೊತ್ತಿದೆ.
ಸೊ ಅವರು ದೊಡ್ಡ ನಿರ್ದೇಶಕರು, ಅವ್ರಿಗೊಂದು ಐಡಿಯಾ ಇರುತ್ತೆ, ವಿಷನ್ ಇರುತ್ತೆ, ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಯಾರು ಬಂದು ಸುಮ್ಮನೆ ಮಾಡಲ್ಲ. ಬಟ್ ಅವರ ಸ್ಟೂಡೆಂಟ್ಸ್ ಇರ್ಬೋದು ಅದರಲ್ಲಿ. ಬಟ್ ಯಾವಾಗ ಟೀಸರ್ ನೋಡಿದ್ರೆ ನಾನಿದ್ದೆ ಆ್ಯಕ್ಚುಲಿ ಟೀಸರ್ ನಾವಲ್ಲಿ ದುಬೈಯಲ್ಲಿ ಅವ್ರು ಬಂದು ತೋರಿಸಿದ್ರು, ಅವ್ರು ಬಂದು ಸೀದಾ ಬಂದು ಹಾಕ್ಕೊಟ್ರು. ತುಂಬ ಚೆನ್ನಾಗಿತ್ತು. 2-3 ಸಲ ಟೀಸರ್ ನೋಡಿದ್ರು. ನನಗದು ಖುಷಿ ಅನ್ನಿಸ್ತು. ನಾವೊಂದು ಆರ್ಟಿಸ್ಟ್ ಆದಾಗ ನಿಮಗೆ ರೆಕಗ್ನೈಸೇಷನ್ ಕೊಟ್ಟಾಗಲೇ ಅದೊಂದು ನಮಗೊಂದು ಫೀಲ್. ಯಾಕಂದರೆ ಅವರೀಗ ಏನೇ ಸೆಲೆಬ್ರಿಟಿ ಇರ್ಬೋದು, ಬಟ್ ನನ್ನ ಟೀಸರು ಅಂತ ನೋಡಿದಾಗ ಈಸ್ ಅ ಆಡಿಯನ್ಸ್. ಸೊ ಅವರಿಗೆ ಒಂದು ಅಷ್ಟು ನಾಲೆಜ್ ಇದ್ದವರಿಗೆ ಎಸ್ ಏನೋ ಮಾಡಿದ್ದಾರೆ ಹುಡುಗರು ಅಂದಾಗ ನಾನು ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ಅವರು ಪ್ರೆಸ್ಸಲ್ಲಿ ಹೇಳಿದರು. ಇಂಥ ಒಂದು ಸಿನಿಮಾಗಳಿಗೆಲ್ಲ ಸಪೋರ್ಟ್ ಮಾಡಿ ನಾನು ಅದೇ ಹೇಳೋದು, ಬರುವಂಥ ಎಲ್ಲ ಟೀಮ್ಗಳಿಗೂ ನಮ್ಮ ಎಲ್ಲ ದೊಡ್ಡ ಸೀನಿಯರ್ಸ್ನವರ ಸಪೋರ್ಟ್ ತುಂಬ ಅಗತ್ಯ. ಯಾಕಂದರೆ ಅವರನ್ನು ನಿಮ್ಮನ್ನು ನೋಡ್ಕೊಂಡು ಇವರು ಬರ್ತಾರೆ, ಇವರನ್ನು ನೋಡ್ಕೊಂಡು ಮತ್ತೊಬ್ಬರು ಬರ್ತಾರೆ. ಸೊ ನೀವೇ ಅದರ ಭದ್ರ ಬುನಾದಿ ಅಂತಲೇ ನಾನು ಹೇಳ್ತೀನಿ. ಓಕೆ, ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಶಿಥಿಲ್ ಅವರ ಮಾತಾಗಿತ್ತು. ಈಗಾಗಲೇ ಬ್ಯಾಕ್ ಡ್ಯಾನ್ಸರ್ ಆಗಿ ಗುರುತಿಸಿಕೊಂಡು ಅದಾದ ನಂತರ ಸಿನಿಮಾ ರಂಗದಲ್ಲಿ ಹೀರೋ ಆಗಬೇಕನ್ನೋ ಕನಸನ್ನು ಕಟ್ಟಿಕೊಂಡು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿರುವಂಥ ಶಿಥಿಲ್ ಅವರು ಸದ್ಯಕ್ಕೆ ವೈಲ್ಡ್ ಟೈಗರ್ ಸಫಾರಿ ಮೂಲಕ ಹೀರೋ ಆಗಿ ಮಿಂಚ್ತಾ ಇದ್ದಾರೆ. ಈಗಾಗಲೇ ಗ್ಲಿಮ್ಸ್ ಮೂಲಕ ಎಲ್ಲರನ್ನ ರಂಜಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.